ರೀಸೆಂಟ್ ಆಗಿ ಒಂದು ಸ್ಟ್ಯಾಂಡ್ ಅಪ್ ಕಾಮಿಡಿ ಶೋ ನಡೆದೈತೆ. ಅದ್ರಲ್ಲಿ ಏನ್ ಮಾತಾಡೋರೆ ಅಂತವ ನೀವೇ ನೋಡ್ಕೊ ಬನ್ನಿ. फिर ऊपर एटॉमिक डाटा कल डाटा और फिर क्लास में जो भी है रिप्रोडक्टिव ऑर्गन पक्का डॉक्टर है ये कसा ही है। और अभी कोई जोको भी मारते ना एकदम सीरियस रहता है सब लोग। जोको भी मारते हैं क्या इसके दिमाग में कुछ नहीं है व्हाटएवर जो भी साइज वगैरह क्या ಇವರು ಡಾಕ್ಟರ್ ಅಂತೆ. ಡಾಕ್ಟರ್ ಅಂದ್ರೆ ಡಾಕ್ಟರ್ ಅಲ್ಲ, ಡಾಕ್ಟರೇಟ್ ಮಾಡ್ತಾರೆ. ಇನ್ನು ಅಪ್ಕಮಿಂಗ್ ಡಾಕ್ಟ್ರು. ಸೊ ಇವ್ರು ಏನಂದವ್ರೆ ಅಂತಂದ್ರೆ, ಒಂದಷ್ಟು ಜನ ಕೂತ್ಕೊಂಡು ಡೊನೇಟ್ ಮಾಡಿರುವಂಥ ಬಾಡಿಗಳಿರ್ತಾವಲ್ಲ ಅದನ್ನ ಹಿಡ್ಕೊಂಡು ಮೆನ್ ಪ್ರೈವೇಟ್ ಪಾರ್ಟ್ ಬಗ್ಗೆ ಒಂದಷ್ಟು ಜನ ಸೇರ್ಕೊಂಡು ಕಮೆಂಟ್ ಮಾಡ್ತಾರಂತೆ. ಕಮೆಂಟ್ ಮಾಡ್ಕೊಂಡು ಇವರೇ ನಗ ಹೊಡಿತಾರಂತೆ. ನನಗೆ ಅರ್ಥ ಆಗಲಿಲ್ಲ, ಇದೇ ಜಾಗದಲ್ಲಿ ಒಂದು ಮೆನ್ ಇದ್ದು ಈ ಥರ ಡೊನೇಟ್ ಮಾಡಿರುವಂಥ ಬಾಡಿಗಳನ್ನ ಈ ಥರ ನೋಡ್ತೀವಿ ಅಂತ ಹೇಳಿದರೆ ಬಿಡ್ತಿದ್ರಾ? ಸೊ ಆಲ್ರೆಡಿ ಈ ಲೇಡಿನ ಎಲ್ಲರೂ ಬೈತವ್ರೆ. ಬೈದಾದ್ಮೇಲೆ ಈಗ ಒಂದು ವಿಡಿಯೋ ಸಾರಿ ಕೇಳಿ ಒಂದು ವಿಡಿಯೋ ಹಾಕವ್ರೆ. 2 ಲಕ್ಷ ಜನ ಫಾಲೋವರ್ಸ್ ಇದ್ದಾರಂತೆ ಈ ಅಪ್ಕಮಿಂಗ್ ಡಾಕ್ಟರ್ ಲೇಡಿಗೆ. ಸೊ ಇದಾದ ನಂತರ ಅದೇ ಸ್ಟ್ಯಾಂಡಪ್ ಕಾಮಿಡಿ ಶೋನಲ್ಲಿ ಒಂದು ಆಡಿಯನ್ಸ್ ಆಗಿ ಇದ್ದಂಥ ಒಬ್ಬ ವ್ಯಕ್ತಿ ಏನು ಹೇಳೋನೆ ಗೊತ್ತಾ, ತನ್ನ ಗರ್ಲ್ ಫ್ರೆಂಡ್ ಜೊತೆ ಡೇಟಿಂಗ್ ಹೋಗಿದ್ದಂತೆ. ಡೇಟಿಂಗ್ ಹೋದಂಥ ಸಂದರ್ಭದಲ್ಲಿ 370 ರೂಪಾಯಿಗೆ ಬಿರಿಯಾನಿ ತಗೊಟ್ಟಂತೆ. ಬಿರಿಯಾನಿ ತಗೊಟ್ಟ ಮೇಲೆ ಅವ್ರು ಹೊಂಟೋದ್ರಂತೆ. ತಾನು ಎಕ್ಸ್ಪೆಕ್ಟ್ ಮಾಡಿರೋದನ್ನ ಪೂರ್ತಿ ಮಾಡಿಲ್ವಂತೆ. ತಾನು ಎಲ್ಲಿ ಕರೆದಿದ್ರು ಬರಬೇಕು ಅಂತ ಮೆನ್ಷನ್ ಮಾಡ್ತಾವನೆ. ಎಲ್ಲೇ ಕರೆದಿದ್ರು ಬರಬೇಕು ಅಂತ. ಅದೇನು ಅರ್ಥದಲ್ಲಿ ಹೇಳ್ತಾವನೆ ಅಂತ ಯಾರಿಗೂ ಗೊತ್ತಿಲ್ಲ. ಬಟ್ ಈ ಥರ ಮಾತಾಡೋದ್ಮೇಲೆ ಏನೋ ಯಾವುದೋ ಒಂದು ಕಂಪನಿಲಿ, ಒಂದು ಬಿಗ್ಗೆಸ್ಟ್ ಕಂಪನಿಲಿ ಕೆಲಸ ಮಾಡ್ತೀನಂತೆ. ಈಗ ಕೆಲಸದಿಂದ ಬುಟ್ ಹಾಕಿದ್ರು. ಈಗ ಆ ಕೆಲಸದಲ್ಲೇ ಇಲ್ವಂತೆ. ಆ ವ್ಯಕ್ತಿ ಹೇಳಿದ್ನಲ್ಲ, 370 ರೂಪಾಯಿ ಬಿರಿಯಾನಿ ತಗೊಂಡ್ರೆ ತಾನು ಹೇಳಿದೆಲ್ಲ ಮಾಡಬೇಕು. ತಾನು ಎಲ್ಲಿ ಕರೆದ್ರು ಬರಬೇಕು ಅಂತ ಅವನೇ. ಅದೇನರ್ಥ? ಸೊ ನನಗೊಂದು ಡೌಟು. ಈ 370 ರೂಪಾಯಿ ಬಿರಿಯಾನಿ ಸ್ಟೋರಿ ಹೇಳಿದ್ನಲ್ಲ, ಇವ್ನು ಕಂಡ್ರೆ ಒಂದು ಪ್ರಶ್ನೆ ಕೇಳಬೇಕು. ಏನೋ ಗೊತ್ತಾ, ಏನಿಲ್ಲ, ಇವರ ಮನೇಲಿ ಒಂದು ಗರ್ಲ್ ಇದ್ದು, ಆ ಗರ್ಲ್ ತನ್ನ ಬಾಯ್ ಫ್ರೆಂಡ್ ಜೊತೆ ಡೇಟಿಂಗ್ ಹೋಗಿ ಆ ಬಾಯ್ ಫ್ರೆಂಡು 500 ರೂಪಾಯಿ ಬಿರಿಯಾನಿ ತೊಗೊಳ್ತಾರೆ. ನಾನೇನು ಹೇಳಕ್ಕೆ ಬರ್ತೀನಿ ಅಂತ ಗೊತ್ತಾಯಿತು. ಬಟ್ ಆ ಟೈಮಲ್ಲಿ ಇವನು ಏನು ಮಾಡ್ತಾನೆ, ಈಗ ಇವನಿಗೂ ಕೂಡ ಕೆಲಸ ಹೋಗೈತೆ. ಆ ಸ್ಟ್ಯಾಂಡಪ್ ಕಾಮಿಡಿ ಶೋ ಮಾಡಿದಂಥ ಆ್ಯಂಕರ್ಗೆ ಇನ್ಸ್ಟಾ ಐಡಿನೇ ಬ್ಲಾಕ್ ಆಗೈತೆ, ಡಿಆಕ್ಟಿವೇಟ್ ಆಗೈತೆ. ಇನ್ನೊಂದು ವೀಡಿಯೋ ಕೂಡ ಅವರು ಕೂಡ ಒಂದು ಸಾರಿ ಕೇಳಿ ಒಂದು ವೀಡಿಯೋ ಹಾಕವ್ರೆ. ಸೊ ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟಲ್ಲಿ ಹೇಳಿ. ಥ್ಯಾಂಕ್ ಯು.